ಸರಿ, ನಾನು ಕೇಳಿದ ಹಾಗೆ ಈಗ ಸಾಂಗ್ ಬರೆಯೋರಾಗಿರ್ಬೋದು, ಲಿರಿಕ್ಸು ಆ್ಯಂಡ್ ಹಾಡೋದಕ್ಕೆ ಪ್ರಾಕ್ಟೀಸ್ ಆಗಿರ್ಬೋದು, ಆ್ಯಂಡ್ ಡೈಲಾಗ್ ರೈಟರ್ಸ್ ಆಗಿರ್ಬೋದು, ಸಂಭಾಷಣೆ. ಸೊ ಇವರೆಲ್ಲರೂ ಕೂಡ ಅಂದರೆ ನೈಟ್ ಟೈಮಲ್ಲೇ ಈಗ 1 o'clock 2 o'clock 3 o'clock ಈ ಟೈಮಲ್ಲೇ ಜಾಸ್ತಿ ಬರೆಯೋದು. ಅಂದರೆ ನೀವು ಹೇಳ್ದಾಗೆ ಮಲಗೋದು 4 ಗಂಟೆ 5 ಗಂಟೆಗೆ ಮಲಗೋದು. ಸೊ ಯಾಕೆ ಅಂತ ಹೇಳ್ಬಿಟ್ಟು ಏನ್ ರೀಸನ್ ಅಂತ ಕ್ಯೂರಿಯಾಸಿಟಿ ನನಗೆ. ನೈಟ್ ಬೆಳಗ್ಗೆ ಹೊತ್ತೆಲ್ಲ ದೇವ್ರ ಥರ ಇರ್ತೀವಿ, ನೈಟ್ ದೆವ್ವಗಳಾಗ್ಬಿಡ್ತೀವಿ. ಕಾಟ ಕೊಡೋದು ಜಾಸ್ತಿ, ನೈಟ್ ಆದಷ್ಟು ಪವರ್ ಜಾಸ್ತಿ ಬರುತ್ತೆ ಆ ಥರ. ಬಟ್ ಏನಿರುತ್ತೆ ನೈಟಲ್ಲಿ ನೆಮ್ಮದಿ ಇರುತ್ತೆ, ಆ ಸೌಂಡ್ ಇರಲ್ಲ, ಪೀಸ್ಫುಲ್ ಆಗಿರುತ್ತೆ. ಅವಾಗ ಕೆಲಸ ಮಾಡೋದ್ರಲ್ಲಿ ಮಜಾ. ಅದು ಹೆಲ್ತ್ ಮೇಲೆ ಏನು ಹೆಲ್ತ್ ಮೇಲೆ ಬೀಳುತ್ತೆ, ಅದು ನೋಡ್ಕೊ. ಅದು ಆ ಬಾರ್ಡರ್ ಹೋಗಿ ಫಸ್ಟ್ ನಮ್ಗೆಲ್ಲ ಬರೋದು ಗ್ಯಾಸ್ಟ್ರಿಕ್ ಬರುತ್ತೆ. ಅಲ್ಲಿಂದ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಒಂದು ಸಿಗ್ನಲ್. ಅದು ಎಲ್ಲರಿಗೂ ಗ್ಯಾಸ್ಟ್ರಿಕ್ ಇರುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ, ಫಸ್ಟ್ ಬರೋದೇ ಅದು. ಆಮೇಲೆ ನಿದ್ದೆಯಿಂದ ತಲೆನೋವು ಬರೋದು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಕನ್ನಡಕ್ಕೆ ಹಾಕೋದು ಸ್ಟಾರ್ಟ್ ಮಾಡ್ತಾರಲ್ಲ, ಅದೇ ಕಾರಣ. ಅದು ನಾವು ಕೆಲವೊಮ್ಮೆ ಯೂಸ್ ಮಾಡ್ತಾ ಇರ್ತೀವಿ. ಓಕೆ ಸರಿ, ಸಿಂಗಮ್ ಅಲ್ಲಿ ನೀವು ದೀಪಿಕಾ ಪಡುಕೋಣೆ ಅಂಡ್ ಅಜಯ್ ದೇವಗನ್ ಎಂಟ್ರಿ ಸಾಂಗ್ ಒಂದು ಹಾಡಿರ್ತೀರ ಸರ್. ಸೊ ಆ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಾದ್ರೆ ಅದು ಇದಕ್ಕಿಂತ ಚಾಲೆಂಜಿಂಗ್ ಆಗಿತ್ತು. ಅದು ಆ ಸಿನಿಮಾ ಮಾಡ್ಬೇಕಾದ್ರೆ ಇನ್ನ 5 ದಿನ ಚಾಲೆಂಜಿಂಗ್. ಹೌದು, 5 ದಿನ ರಿಲೀಸ್. ಅಲ್ಲೆಲ್ಲ ಡೆಡ್ ಲೈನ್ ಕೊಟ್ಬಿಡ್ತಾರೆ. ನಾವು ಎಲ್ಲ ಮಾಡಿದ್ದು ಓಕೆ ಅಂದ್ರು ಫಸ್ಟ್. ಆಮೇಲೆ ನೀವು ಬಂದ್ಬಿಡಿ, ನೀವು ಇಲ್ಲೇ ಒಂದು 5 ದಿನ, ಒಂದು ವಾರ ಇತ್ತು. ಓದಿ ಒಂದಿನ ಎಲ್ಲ, ಮತ್ತೆ ಅವರು ಕರೆಕ್ಷನ್ ಹೇಳ್ತಾ ಹೋದ್ರು. ಸರಿ, ಎಲ್ಲ ಡಿಲೀಟ್ ಮಾಡ್ಬಿಟ್ರು ರವಿ ಸರ್. ಎಲ್ಲ ಡಿಲೀಟ್ ಮಾಡಿ ಅಣ್ಣ 5 ದಿನ ಡೇ ಅಂಡ್ ನೈಟ್ ಹೊಡೆದ್ಬಿಡೋಣ. ಓಕೆ ಮಾಡ್ತಾ ಇರ್ತಾರೆ. ಎಲ್ಲಿ ಬೇಕೋ ಅಲ್ಲ ರ್ಯಾಪ್ ಗೀಪು ಎಲ್ಲ ನಾವೆಲ್ಲ ಬರ್ದು ಮಂತ್ರ ಗೀಳ ಅದೆಲ್ಲ ಬರ್ದು 5 ದಿನ ಮಲಗಿಲ್ಲ. 5 ದಿನ ಡೇ ಆ್ಯಂಡ್ ನೈಟ್. ಅಂದರೆ ಒಂದು ಹಿಂಗೆ ಮಲಗಿದ್ರೆ ಒಂದು 10 ನಿಮಿಷ ಮತ್ತೆ ಎದ್ದೊಳೋದು ಅಷ್ಟೇ. ಕೂತಲ್ಲೇ ಸ್ಟುಡಿಯೋಲ್ಲೇ ಇದ್ವಿ. ಅದೇ ಟೈಮ್ ಹೇಳ್ತಿದ್ದು. ಇನ್ನೂ ಕಷ್ಟ ಅದು. ಬಟ್ ನಿಮ್ಗೆ ಏನ್ ಬೇಕು, ಆ ಟೈಮಲ್ಲಿ ಏನ್ ಬೇಕು ತಿನ್ನಕ್ಕೆ ಎಲ್ಲ ಇರ್ತಿತ್ತು. ಬಟ್ ನಿದ್ದೆ ಇರಲಿಲ್ಲ. ಸ್ವರ್ಗದಲ್ಲಿ ಬಿಟ್ಟಂಗೆ ಎಲ್ಲ ಇತ್ತು, ಬಟ್ ನಿದ್ದೆ ಇರಲಿಲ್ಲ. ಸೂಪರ್. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಸವಾಲುಗಳನ್ನ ಫೇಸ್ ಮಾಡ್ಕೊಂಡು 5 ದಿನದಲ್ಲಿ ಮಾಡಿದ್ದೆ ಸಿಂಗಮ್ ಅಗೇನ್ ರೀ ರೆಕಾರ್ಡಿಂಗ್. 5 ದಿನ ಡೇ ಅಂಡ್ ನೈಟ್. ತುಂಬಾ ಕಷ್ಟ ಇದೆ ಅದು. ಇದಕ್ಕಿನ ಕಷ್ಟ ಇತ್ತು, ಟಾಕ್ಸಿಕ್ಕಿನ ಕಷ್ಟ ಇತ್ತು. ಈಗ ಡೇಟ್ ಪೋಸ್ಟ್ಪೋನ್ ಆಗಿದ್ದು ನಿಮಗೆ ತುಂಬಾ ಅನುಕೂಲ ಆಗಿದೆ. ಅನುಕೂಲ ಆಯ್ತು. ಅದು ಡೇಟ್ ಪೋಸ್ಟ್ಪೋನ್ ಆಗಿದ್ದು CG ಇಂದ. ಸೊ ತಬಾಹಿ ಸಾಂಗ್ ಬಿಡ್ಬೇಕಾದ್ರೆ ಫಸ್ಟ್ ವರ್ಷನ್ ವಿತ್ ವಿಜುವಲ್ ಬಿಡಬೇಕು ಅಂತಿದ್ರು. ಅಲ್ಲಿ ನೋಡಿ CG ಕರೆಕ್ಟ್ ಆಗಿಲ್ಲ, ಕಲರ್ ಗ್ರೇಡಿಂಗ್ ಕರೆಕ್ಟ್ ಆಗಿರಲಿಲ್ಲ. ಸೊ ಆ ಕೋಪ ಮಾಡಿಕೊಂಡು ಬರೀ ಒಂದು ಪೋಸ್ಟರ್ ಹಾಕಿ ಬಿಟ್ಬಿಟ್ರು ಸಾಂಗು. ಸೊ ಅದರಿಂದ ಅದು ಆ ಟೈಮ್ ಯುಕ್ರೇನ್ ವಾರ್ ಬೇರೆ ನಡೀತಿತ್ತು. ಸೊ ಅದರಿಂದ ಆದಷ್ಟು ನಿಮಗೆ ಗ್ರಾಫಿಕ್ಸ್ ಎಲ್ಲ ಆಗೋದು ಆ ಕಡೆ ಏರಿಯಾಗಳಿಂದಾನೆ ಬರುತ್ತೆ. ಅಂದ್ರೆ ಒಂದು ಏಜೆನ್ಸಿ ತಗೊಳುತ್ತೆ, ಅದು ಬೇರೆ ಎಲ್ಲರಿಗೂ ಕಳಿಸುತ್ತೆ ಅದು. ಸೊ CG ಎಲ್ಲ ನಿಮ್ಗೆ ಲೇಟ್ ಆಗೋದು ಬೇರೆ ದೇಶದಲ್ಲಿ ಆಗೋದ್ರಿಂದಾನೆ. ಇಲ್ಲಿ CG ಆಗಲ್ಲ. ಅಂದ್ರೆ ಉಕ್ರೇನ್ ಯುದ್ಧದ ಎಫೆಕ್ಟ್ ಕೂಡ. ಹೌದು, ಈ ದುರಂದರ್ ಅದೆಲ್ಲ ಯಾವ್ದು ಇಲ್ಲ, ಅದೆಲ್ಲ ಸುಮ್ಮನೆ ಮಾತು. ದುರಂದರ್ ಅದಕ್ಕಿಂತ ಕ್ರೇಜ್ ಆಗಿದೆ ಸಿನಿಮಾ ಇದು.